ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಇಂದಿನ ಮತ್ತೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ನಂದಿನಿ ಅವರು ಪಂಚಾಂಗನ ನೋಡ್ತಾ ಇರ್ತಾರೆ. ಆಗ ಮನೆಯವರೆಲ್ಲರೂ ಕೂಡ ಸೇರಿರ್ತಾರೆ. ಕಾಂಪಿಟೇಷನ್ ಅಂತ ಮಾತು ಬಂದಾಗ ಕಾಂತಮ್ಮ ಮತ್ತೆ ಕಾಂತಮ್ಮನ ಗಂಡ ಸ್ವಲ್ಪ ಭಯ ಪಡ್ಕೊಳ್ತಾ ಇರ್ತಾರೆ. ಆಗ ವಿಶ್ವಲಕ್ಷ್ಮಿ ಅವರು ಯಾಕ್ರಿ ಬೀಗ್ರೆ ಕಾಂಪಿಟೇಷನ್ ಅಂದ ತಕ್ಷಣ ತುಂಬಾನೇ ಬಾಯಿ ಒಣಗ್ತಾ ಇದೆ ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ. ಆಗ ಕಾಂತಮ್ಮನವರು, ಯಜಮಾನ್ರೆ ಏನು ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ತಲೆಯಲ್ಲಿರೋದನ್ನ ಬಾಣನ ಒಂದೊಂದಾಗೆ ಬಿಟ್ಬಿಡಿ ಆ ಪಾಟೀಲಕ್ಕನ ಮೇಲೆ ಅಂತ ಹೇಳ್ತಾರೆ. ಆಗ ಕಾಂತಮ್ಮನ ಗಂಡ ಜ್ಯೋತಿಷ್ಯ ಶಾಸ್ತ್ರ ಅಂದ್ರೆ ಏನು ಅಂತ ಕೇಳ್ತಾರೆ. ಆಗ ನಂದಿನಿ ಅವರು ಅದಕ್ಕೆ ಕರೆಕ್ಟ್ ಆಗಿ ಉತ್ತರನು ಕೂಡ ಕೊಡ್ತಾರೆ. ಜ್ಯೋತಿಷ್ಯ ಶಾಸ್ತ್ರ ಅಂತಂದ್ರೆ ಮನುಷ್ಯನ ಜೀವನ ಮತ್ತೆ ಗ್ರಹಗತಿಗೆ ಸಂಬಂಧಪಟ್ಟಿದ್ದು ಎರಡೂ ಕೂಡ ಸಂಬಂಧವಾಗಿರುತ್ತದೆ. ಅದರಲ್ಲಿ ಮನುಷ್ಯನ ಜೀವನದಲ್ಲಿ ಏನಾಗುತ್ತೋ ಬದಲಾವಣೆ ಅದರಲ್ಲೆಲ್ಲನೂ ಕೂಡ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಇದರಲ್ಲಿ ಒಂಥರ ವಿಜ್ಞಾನ ಕೂಡ ಇದೆ ಅಂತ ಹೇಳ್ತಾರೆ. ಹೀಗೆ ನಂದಿನಿ ಅವರು ಕಾಂತಮ್ಮನ ಗಂಡ ಕೇಳಿದಂಥ ಪ್ರಶ್ನೆಗೆ ಪ್ರತಿಯೊಂದು ಉತ್ತರವಾಗಿ ತುಂಬಾನೇ ಹೇಳ್ತಾ ಹೋಗ್ತಾರೆ. ಆಗ ಎಲ್ಲರೂ ಕೂಡ ಖುಷಿ ಪಡ್ತಾರೆ. ಆಗ ಶ್ರಾವಣಿಯವರು, ಅಮ್ಮ ನೀವು ಎಷ್ಟೆಲ್ಲ ತಿಳ್ಕೊಂಡಿದ್ದೀರಾ ಅಲ್ವಾ ಅಂತ ಹೀಗೆ ಮಾತಾಡ್ತಾ ಇರ್ತಾರೆ. ನೀವು ಇವಾಗ ಪ್ರಶ್ನೆ ಕೇಳಿ ಅವ್ರಿಗೆ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಮನುಷ್ಯನ ಜೀವನಕ್ಕೂ ಗ್ರಹಗತಿಗಳಿಗೂ ಹೇಗೆ ಸಂಬಂಧ ಇರುತ್ತೆ ಅಂತ ಕೇಳ್ತಾರೆ. ಆಗ ಕಾಂತಮ್ಮನ ಗಂಡಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ, ಅಂದರೆ ಗ್ರಹಗಳು ಅಂತಂದರೆ ಮನುಷ್ಯನ ಜೀವನ, ಅಂದರೆ ಶುಕ್ರ ದೇಶ ಅಂತಂದರೆ ದುಡ್ಡು ಬರೋದು, ಶನಿ ಅಂದರೆ ಕಣ್ಣು ಹಾಕೋದು ಅಂತ ಹೀಗೆ ಹೇಳ್ತಾ ಇರ್ತಾರೆ. ಅದು ಕೇಳಿಬಿಟ್ಟು ಯಾರಿಗೂ ಕೂಡ ಸರಿಯಾಗಿ ಅರ್ಥ ಆಗೋದಿಲ್ಲ. ಏನು ಮಾತಾಡ್ತಿದ್ದಾರೆ ಇವರು ಅಂತ ಸ್ವಲ್ಪ ಆಶ್ಚರ್ಯನೂ ಕೂಡ ಆಗುತ್ತೆ. ನಂದಿನಿ ಅವರು, ಅದು ಹಂಗಲ್ರಿ, ಒಂದೊಂದು ಗ್ರಹನೂ ಕೂಡ ಒಂದೊಂದನ್ನು ಸೂಚಿಸುತ್ತೆ. ಸೂರ್ಯ ಗ್ರಹ ಅನ್ನೋದು ಒಂದನ್ನು ಸೂಚಿಸಿದ್ರೆ ಚಂದ್ರಗ್ರಹ ಅನ್ನೋದು ಇನ್ನೊಂದನ್ನು ಸೂಚಿಸುತ್ತೆ. ಚಂದ್ರಗ್ರಹ ಭಾವನೆಗಳನ್ನು ಸೂಚಿಸ್ತಾ ಹೋಗುತ್ತೆ. ಹೀಗೆ ಅಂತ ಹೇಳ್ಬಿಟ್ಟು ಎಲ್ಲ ಗ್ರಹಗಳ ಬಗ್ಗೆನೂ ಕೂಡ ಹೇಳ್ಬಿಡ್ತಾರೆ. ಆಗ ಕಾಂತಮ್ಮನ ಗಂಡಿಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇರ್ತಾರೆ. ಏನು ಹೇಳಬೇಕು ಅಂತ ಗೊತ್ತಾಗದೆ ಸೈಲೆಂಟ್ ಆಗಿ ಇದ್ಬಿಟ್ಟು ಒದ್ದಾಡ್ತಾ ಇರ್ತಾರೆ. ಅವರು ಹೇಳಿದ್ದನ್ನ ಕೇಳ್ಬಿಟ್ಟು ಎಲ್ಲರೂ ಕೂಡ ಕ್ಲಾಪ್ಸ್ ಮಾಡ್ತಾ ಇರ್ತಾರೆ. ಆಗ ನಂದಿನಿ ಅವ್ರಿಗೂ ಕೂಡ ಖುಷಿ ಆಗುತ್ತೆ. ನೀವೆಷ್ಟೆಲ್ಲ ತಿಳ್ಕೊಂಡಿದ್ದೀರಾ, ಎಷ್ಟು ಚೆನ್ನಾಗಿ ಹೇಳಿದ್ರಿ, ಅಲ್ಲ ರೀ ನೀವು ಒಂದಿನಾದ್ರೂ ಇದನ್ನೆಲ್ಲ ಹೇಳಿದ್ರ ಅಂತ ಹೇಳ್ಬಿಟ್ಟು ಪದ್ದವ್ರ ಹತ್ರ ವಿಶಾಲಾಕ್ಷಿ ಜೋರು ಮಾಡ್ತಾ ಇರ್ತಾರೆ. ಅಲ್ಲ ಕಣೆ, ಬಂದು ನನ್ನ ಬುಡಕ್ಕೆ ಬಂದ್ಬಿಟ್ಟಿಯಲ್ಲ, ನೀನು ಯಾವತ್ತೂ ಕೂಡ ಕೇಳಿಲ್ಲ, ನಾನು ಕೂಡ ಹೇಳಿಲ್ಲ ಅಂತ ಹೇಳ್ತಾರೆ. ಅಂದರೆ ಕಾಂಪಿಟೇಷನಲ್ಲಿ ಗೆದ್ದಿದ್ಯಾರು ಅಂತ ಹೇಳ್ಬಿಟ್ಟು ಧನಲಕ್ಷ್ಮಿ ಅವರು ಮಾತಾಡ್ತಾ ಇರ್ತಾರೆ. ಇನ್ಯಾರು ಅಮ್ಮವರೇ ಅಂತ ಹೇಳ್ಬಿಟ್ಟು ಸುಬ್ಬು ಹೇಳ್ತಾರೆ. ಆಗ ಕಾಂತಮ್ಮ ಮತ್ತು ಕಾಂತಮ್ಮ ಗಂಡ ಏನು ಮಾತಾಡೋಕ್ಕಾಗದೆ ಸುಮ್ಮನೆ ನಿಂತ್ಬಿಡ್ತಾರೆ. ಸರಿ ಆಯಿತು, ನಿಮ್ಮ ರಾಶಿ ಮತ್ತು ನಕ್ಷತ್ರನ ಹೇಳಿ ಅಂತ ಸುಬ್ಬು ಮತ್ತು ಶ್ರಾವಣಿಗೆ ಕೇಳ್ತಾರೆ. ಆಗ ಶ್ರಾವಣಿ ಸುಬ್ಬು ಕ್ಲಿಯರ್ ಆಗಿ ಎಲ್ಲಾನು ಕೂಡ ನೀಟಾಗಿ ಹೇಳ್ತಾರೆ. ಅದನ್ನ ನೋಡ್ಬಿಟ್ಟು ನೀವಿನ್ನ ಕೂಡಿಲ್ಲ ಅಂತ ಆಯ್ತು ಅಂತ ಹೇಳ್ತಾರೆ. ಹೌದು, ಅದಕ್ಕಿಂತ ಮುಹೂರ್ತ ಕೂಡ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ವಿಶಾಲಾಕ್ಷಿ ಹೇಳ್ತಾರೆ. ಅವರು ಪಂಚಾಂಗನ ನೋಡ್ಬಿಟ್ಟು ಆ ಥರ ಏನೂ ಇಲ್ಲ, ಯಾವುದೋ ಕಾಗೆ ಕಣ್ಣೈತಿ, ಇವರು ಕೂಡೋ ಅಂತ ಗಳಿಗೆ ಯಾವುದೇ ಆದರೂ ಕೂಡ ಅಮೃತಗಳಿಗೆ ಆಗಿರ್ತೈತೆ, ಯಾವುದೋ ಕಾಗೆ ಕಣ್ಣು ಬಿದ್ದಿರೋದಕ್ಕೆ ನೀವು ಈ ಥರ ಹೇಳ್ತಾ ಇದ್ದೀರಾ ಅನ್ಸುತ್ತೆ ಅಂತ ಹೇಳ್ತಾರೆ. ಹೌದಾ, ನೀವು ಹೇಳ್ತಾ ಇರೋದು ಕೇಳಿದ್ರೆ ತುಂಬಾ ಖುಷಿ ಆಗುತ್ತೆ, ನೀವು ಹೇಳಿದ್ಮೇಲೆ ಮುಗೀತು ಅಂತ ಹೇಳ್ಬಿಟ್ಟು ಪದ್ದವ್ರು ಕೂಡ ಹೇಳ್ತಾರೆ. ಹೌದು, ಯಾವ ತೊಂದರೆನೂ ಇಲ್ಲ, ಅವರು ಪ್ರೀತಿಯಿಂದ ಪ್ರೀತಿ ಮಾಡಿರೋ ಅಂಥ ಅಕ್ಕಿ ಜೋಡಿ ಹಕ್ಕಿಗಳು, ಅವರಿಬ್ರು ಯಾವುದೇ ಕಾರಣಕ್ಕೂ ದೂರ ಆಗಬಾರ್ದು, ಅವರು ಒಂದಾದರೆ ಒಳ್ಳೆ ಮಗು ಬರ್ತೈತಿ. ಅಷ್ಟೇ ಅಲ್ಲದೆ ಅವರಿಬ್ರು ಚೆನ್ನಾಗಿದ್ರು ಅಂದರೆ ನೀವು ಕೂಡ ತುಂಬಾ ಚೆನ್ನಾಗಿರ್ತೀರ, ಈ ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ, ಅದಕ್ಕೆ ಮುಹೂರ್ತ ಎಲ್ಲನೂ ಕೂಡ ಚೆನ್ನಾಗೇ ಇದೆ ಅಂತ ಹೇಳ್ತಾರೆ. ಆಗ ಕಾಂತಮ್ಮ ಮತ್ತು ಕಾಂತಮ್ಮನ ಗಂಡ, ಅಂದರೆ ನನ್ನ ಗಂಡ ಹಿಡಿದು ತಪ್ಪು ಅಂತನಾ ನೀವು ಹೇಳ್ತಾ ಇರೋದು, ಅಂದರೆ ನನ್ನ ಗಂಡ ಕರೆಕ್ಟಾಗಿ ಹೇಳಿಲ್ಲ ಅಂತನಾ ಅಂತ ಹೇಳ್ತಾರೆ. ಆಗ ವಿಶಾಲಾಕ್ಷಿ ಮತ್ತೆ ಪದ್ದು ಇಬ್ರು ಸೇರ್ಕೊಂಡ್ಬಿಟ್ಟು ಗ್ರಹಗತಿ ಅಂತ ಹೇಳ್ಬಿಟ್ಟು ನನ್ನ ಮಗ ಮತ್ತೆ ಸೊಸೆನ ದೂರ ಮಾಡಿದ್ರಿ ಅಲ್ವಾ, ಸುಮ್ಮನೆ ಹೇಳಿ, ನೀವು ಈಗ ಮಾತಾಡಬೇಡಿ ಅಂತ ಹೇಳ್ಬಿಟ್ಟು ಕ್ಲಾಸ್ ತಗೊಳ್ತಾರೆ. ಆಗ ಶ್ರಾವಣಿ ಅವರು, ನೋಡಿ ಕಾಂತಮ್ಮ, ನಮಗೆ ಗೊತ್ತಿದೆ ಯಾರ ಮಾತನ್ನ ಕೇಳಬೇಕು ಯಾರ ಮಾತನ್ನ ಕೇಳಬಾರ್ದು ಅಂತ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು ನೋಡಿ, ನಾಳೆನೇ ಶಾಸ್ತ್ರನ ಮಾಡ್ಬೋದು ಅಂತ ಹೇಳ್ತಾರೆ. ಆಗ ವಿಶಾಲಾಕ್ಷಿ ಅವರು ನೋಡಿ, ನೀವು ಹೇಳಿದ್ಮೇಲೆ ಮುಗೀತು, ನಾಳೆನೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬಂದು ನಾಳೆ ಶಾಸ್ತ್ರಕ್ಕೆ ಏನೆಲ್ಲ ಬೇಕು ಎಲ್ಲನೂ ಕೂಡ ತಯಾರಿ ಮಾಡ್ಕೊಳ್ಳೋದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಮನೆಯವರೆಲ್ಲೂ ಕೂಡ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಮದನ್ ಅವರು ವಿಜಾಂಬಿಕಾ ರೂಮ್ಗೆ ಬರ್ತಾರೆ. ಮಾಮ್ ಅಂತಾರೆ, ಏನು ಮಾಡಿ ಅಂತ ಕೇಳ್ತಾರೆ. ಮಾಮ್, ನನಗೆ ಒಂದು ಕ್ಲೂ ಸಿಕ್ತು ಅಂತ ಹೇಳ್ತಾರೆ. ಕ್ಲೂನಾ, ಏನು ವಿಷಯ ಅಂತ ಹೇಳ್ತಾರೆ. ಅಲ್ಲ ಮಾಮ್, ಈ ಮನೆಗೆ ಆ ಜಾನ್ಕಿನ ಕರ್ಕೊಂಬಂದಿದ್ದು ಯಾರು ಹೇಳು ಅಂತ ಹೇಳ್ತಾರೆ. ಇನ್ಯಾರು, ಆ ಸುರೇಂದ್ರ ಅಂತ ಹೇಳ್ತಾರೆ. ಸುರೇಂದ್ರನ ಸರಿಯಾಗಿ ನೆನ್ಪು ಮಾಡ್ಕೊ ಮಾಮ್, ಈ ಮನೆಗೆ ಕರೆಕ್ಟಾಗಿ ಅವ್ರನ್ನ ಡಯಟಿಷನ್ ಆಗಿ ಮಾವಂಗೆ ಬೇಕು ಅಂತ ಹೇಳ್ಕೊಂಡು ಕರ್ಕೊಂಬಂದಿದ್ದು ಯಾರು ಅಂತ ಯೋಚನೆ ಮಾಡು ಕರೆಕ್ಟಾಗಿ ಅಂತ ಹೇಳ್ತಾರೆ. ಆಗ ಯೋಚನೆ ಮಾಡಿಬಿಟ್ಟು ವಿಜಾಂಬಿಕಾ ನೆನೆಸ್ಕೊಳ್ತಾರೆ. ಸುಬ್ಬುನೇ ಈ ಮನೆ ಕರ್ಕೊಂಬಂದಿದ್ದು, ಸುರೇಂದ್ರಂಗೆ ಎಲ್ಲ ವಿಷಯನೂ ಕೂಡ ಹೇಳಿ ಈ ಥರ ಕರ್ಕೊಂಬಂದಿದ್ದಾರೆ ಅಂತ ಹೇಳ್ತಾರೆ. ಆಗ ಮದನ್ ಅವರು ಕೂಡ, ಹೌದು ಮಾಮ್, ಇದನ್ನ ಮಾವ ಮುಖಾಂತರ ಹೇಳಿಸ್ಬಿಟ್ಟು ಡಯಟಿಷನ್ ಅಂತ ಹೇಳ್ಬಿಟ್ಟು ಹೆಲ್ತ್ ಪ್ರಾಬ್ಲಮ್ ಅಂತ ಏನೋ ಒಂದು ಕತೆ ಹೇಳಿ ಕರ್ಕೊಂಬಂದಿದ್ದಾರೆ, ನಾವು ಇವಾಗ ಸುಬ್ಬುನ ಹಿಡ್ಕೊಂಡ್ರೆ ಎಲ್ಲನೂ ಕೂಡ ವಿಷಯ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಆಗ ವಿಜಾಂಬಿಕರು, ವೆರಿ ಗುಡ್ ಮಾಡಿ, ನೀನು ಹೇಳ್ತಾ ಇರೋದು ಕರೆಕ್ಟಾಗಿದೆ, ಆ ಸುಬ್ಬುನ ಬಾಯಿ ಬಿಡಿಸ್ಬೇಕು, ಬಾಯಿ ಬಿಡಿಸಿದ್ರೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಆಗ ಮದನ್ ಅವರು, ಅಲ್ಲ ಮಾಮ್, ಆ ಸುಬ್ಬುನ ಹೇಗೆ ಬಾಯಿ ಬಿಡಿಸೋದು, ನಿಜವಾಗ್ಲೂ ಬಾಯಿ ಬಿಡ್ತಾನ ಅಂತ ಹೇಳ್ತಾರೆ. ಆಗ ವಿಜಾಂಬಿಕ ಅವರು, ಯಾಕೆ, ಅವ್ರ ಮನೆಯಲ್ಲಿ ನಾ ಸಾಕಿರೋ 2 ನಾಯಿಗಳಿದ್ದಾವೆ, ಅದು ನನ್ನ ರುಚು ಬಿಟ್ಟರೆ ನಿಜವಾಗ್ಲೂ ಕೆಲಸ ಕರೆಕ್ಟಾಗಿ ಆಗುತ್ತೆ, ನಾವು ಅಂದ್ಕೊಂಡೋಗೇನೆ ಆಗುತ್ತೆ, ನಾನು ಆ ನಂದಿನಿನ ಮಾತ್ರ ಉಳಿಸಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ, ಅವಳ ಕತೆನ ಮುಗಿಸ್ಬಿಡ್ತೀನಿ, ಅವಳನ್ನ ಮುಗಿಸ್ತೆ ಅಂದರೆ ನಮಗೆ ಯಾವ ತೊಂದರೆನೂ ಇರೋದಿಲ್ಲ ಅಂತ ಹೀಗೆ ಮಾತಾಡ್ಕೊಳ್ತಾ ಇರ್ತಾರೆ.
ಈ ಕಡೆ ಇಂದ್ರಮ್ಮ ಅವರು ಶ್ರೀವಲ್ಲಿ ಅವ್ರ ಜೊತೆ ಮಾತಾಡ್ತಾ ಇರ್ತಾರೆ. ಅಲ್ಲ ಇಷ್ಟೊತ್ತಾದ್ರೂ ಏನು ಕಾಣಿಸ್ತಾನೆ ಇಲ್ವಲ್ಲ ವರಲಕ್ಷ್ಮಿ ಎಲ್ಲಿ ಅಂತ ಕೇಳ್ತಾರೆ. ಅಲ್ಲ ಅಮ್ಮ ಏನಮ್ಮ ನೀನು ಈ ಥರ ಮಾತಾಡ್ತಿದ್ಯಲ್ಲ, ವರದಾ ಅಣ್ಣ ಮತ್ತು ವರಲಕ್ಷ್ಮಿ ಇಬ್ಬರು ಕೂಡ ಮಾರ್ಕೆಟಿಗೆ ಹೋದ್ರಲ್ವಾ, ನೀನೇ ಹೋಗೋದಕ್ಕೆ ಕೇಳಿದೆ ಅಂತ ಹೇಳ್ತಾರೆ. ಏನೋ ನಾನು ಹೇಳಿದ್ನ, ನಾನು ಯಾವಾಗ ಮಾರ್ಕೆಟಿಗೆ ಹೋಗೋದಕ್ಕೆ ಕೇಳಿದೆ ಅಂತ ಹೇಳ್ತಾರೆ. ಅಲ್ಲಮ್ಮ ನಿನ್ಗೆ ಇವಾಗೇನೆ 60ಕ್ಕೆ ಹರಳೋ ಮರಳೋ ಅನ್ನೋ ರೀತಿ ಆಗ್ಬಿಟ್ಟಿದ್ಯಾ ಏನೋ, ನೀನೇ ಚಿಕ್ಕಮ್ಮನ ಜೊತೆ ಮಾತಾಡಬೇಕಾದ್ರೆ ಮಾರ್ಕೆಟಿಗೆ ಹೋಗಿ ಬರ್ತೀವಿ ಅಂತ ಅವ್ರು ಬಂದು ಹೇಳಿದ ತಕ್ಷಣ ಆಯಿತು ಹೋಗಿ ಬನ್ನಿ ಅಂತ ಹೇಳಿದ್ರಿ, ಇವಾಗ ನೋಡಿದ್ರೆ ಈ ಥರ ಮಾತಾಡ್ತಿರಲ್ಲಮ್ಮ ಅಂತ ಹೇಳ್ತಾರೆ. ನಾನು ಹೇಳಿದ್ನ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ವರದಾ ಮತ್ತು ವರಲಕ್ಷ್ಮಿ ಇಬ್ಬರು ಕೂಡ ತರಕಾರಿನ ತೊಗೊಂಡು ಬರ್ತಾರೆ. ಆಗ ವರದಾ ಅವರು ವರಲಕ್ಷ್ಮಿ ಬ್ಯಾಗನ್ನು ಹಿಂದೆ ಇಟ್ಕೊಂಡಿರ್ತಾರೆ ಕಾಣದೇ ಇರೋ ಥರ. ಆಗ ವರಲಕ್ಷ್ಮಿ ಅವರು ತರಕಾರಿನ ತೋರಿಸ್ತಾರೆ. ತರಕಾರಿನ ಇಂದ್ರಮ್ಮ ಅವರು ಪೂರ್ತಿಯಾಗಿ ನೋಡಿದ ತಕ್ಷಣ ಸರಿ ನಾನೇನೋ ಕೆಲ್ಸಕ್ಕೆ ಹೋಗಿದ್ದಾಳೆ ಕಣ್ ತಪ್ಪಿಸಿ ಅಂತ ಅಂದ್ಕೊಂಡೆ, ತರಕಾರಿನೇ ತೊಗೊಂಬಂದಿದ್ಯಾ ಇರಲಿ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆಗ ವರಲಕ್ಷ್ಮಿ ಅವರು ಥ್ಯಾಂಕ್ಸ್ ರೀ, ನೀವೆಷ್ಟು ಸಪೋರ್ಟಿವ್ ಆಗಿ ನನಗಿದ್ದೀರಾ, ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಾರೆ. ಆಗ ವರದವರು ನೀನು ಮತ್ತು ನಾನು ಒಂದೇ, ಬೇರೆ ಅಲ್ಲ, ಅರ್ಥ ಆಯ್ತಾ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ತುಂಬಾನೇ ಸಂತೋಷದಿಂದ ಮಾತಾಡ್ಕೊಳ್ತಾ ಇರ್ತಾರೆ. ಈ ಕಡೆ ವಿಜಯಾಂಬಿಕಾ ನಂದಿನ ಕಥೆ ಮುಗಿಸ್ತೀನಿ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಸುರೇಂದ್ರ ಮತ್ತೆ ವಂದನ ಇಬ್ರು ಕೂಡ ಎಂಟ್ರಿ ಆಗ್ಬಿಡ್ತಾರೆ. ಆಗ ಟೆನ್ಷನ್ ಅಲ್ಲಿ ಕೇಳಿಸ್ಕೊಂಡ್ಬಿಟ್ರ ಅಂತ ತುಂಬಾ ಗಾಬರಿ ಆಗ್ಬಿಡ್ತಾರೆ. ಆಗ ಸುರೇಂದ್ರ ಅವರು ಮತ್ತೆ ವಂದನ ಅವರು ಬಂದ್ಬಿಟ್ಟು ಅಕ್ಕ ಏನಾದರೂ ಇಂಪಾರ್ಟೆಂಟ್ ಮಾತಾಡ್ತಿದ್ರಾ ಏನೋ, ಡಿಸ್ಟರ್ಬ್ ಆಯ್ತಾ ಅಂತ ಕೇಳ್ತಾರೆ. ಆ ಥರ ಏನಿಲ್ಲ, ಕ್ಯಾಶುಯಲ್ ಆಗಿ ಮಾತಾಡ್ತಾ ಇದ್ವಿ ಅಂತ ಹೇಳ್ತಾರೆ. ಆಗ ವಂದನ ಅವರು ಕ್ಯಾಶುಯಲ್ ಆಗಿ ಮಾತಾಡ್ತಿದ್ರಾ ನೀವು, ಇಬ್ರು ಕೊಲೆಗಾರರು, ಮತ್ತೆ ಆ ಕೊಲೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರೋ ಏನೋ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ ಅವರು ವಂದನ ಅಂತ ಜೋರಾಗಿ ಕಿರಿಸ್ತಾರೆ. ಅಕ್ಕ ನೀವು ಯಾಕೆ ಆ ಥರ ಮಾತಾಡ್ತೀರಾ, ನಾವು ಡೈರೆಕ್ಟಾಗಿ ಹೇಳೋದಕ್ಕೆ ಆಗೋದಿಲ್ಲ, ಇಂಡೈರೆಕ್ಟಾಗಿ ಹೇಳೋದನ್ನೇ ನೀವು ಅರ್ಥ ಮಾಡ್ಕೋಬೇಕು, ಅವಳು ಹೇಳಿದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ ಸುಮ್ಮನಾಗ್ಬಿಡ್ತಾರೆ. ಆಗ ವಂದನವರು ನೋಡಿ ಇಷ್ಟು ದಿನ ನಮ್ಮ ಬಾವಂಗೆ ಮೋಸ ಮಾಡಿದ್ರೆ, ಹಿಂದೆ ಏನಾದರೂ ಅದೇ ಥರ ಮಾಡಿದ್ರೆ ನಾವು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ವಿಜಯಾಂಬಿಕಾಗೆ ಫುಲ್ ಕೋಪ ಬರುತ್ತೆ. ಆಗ ಸುರೇಂದ್ರ ಅವರು ನೋಡಿ ಅಕ್ಕ ಇಷ್ಟು ದಿನ ಅನ್ಯಾಯ ಮಾಡಿದ್ಯಾ, ಆದರೆ ಅಣ್ಣ ನಿನ್ನ ಮನೆಯಲ್ಲೇ ಇಟ್ಕೊಂಡಿದ್ದಾನೆ ಅಂತ ಅಂದರೆ ನಿನ್ನ ಮೇಲಿರೋ ಅಕ್ರೆ ಪ್ರೀತಿ ಇನ್ನೂ ಇದೆ, ಆದರೆ ನಂಬಿಕೆ ಮಾತ್ರ ಇಲ್ಲ, ಅದನ್ನು ತಿಳ್ಕೊ, ನೀನು ಮೊದಲಿನ ಥರ ಬದಲಾಗಬೇಕು, ಯಾರ್ದೋ ಮಾತನ್ನು ಕೇಳ್ಕೊಂಬಿಟ್ಟು ಈ ರೀತಿ ಮಾಡಿದೆ ಅಲ್ಲ ಅಣ್ಣಂಗೆ ಅನ್ಯಾಯನ, ಇನ್ನೊಬ್ರು ಏನೋ ಬಂದು ಹೇಳ್ತಾರೆ ಅದೇ ಥರ ಮಾಡಿಬಿಡ್ತೀಯಾ ಏನೋ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕರು ಅಲ್ಲ ಸುರೇಂದ್ರ ನೀನು ಕೂಡ ಈ ಥರ ಮಾತಾಡ್ತಿದ್ಯಲ್ಲ, ನಾನು ಎದ್ರಿ ಆ ರೀತಿ ಮಾಡಿದೆ ಅಷ್ಟೇ ಅಂತ ಹೇಳ್ತಾರೆ. ಮದನ್ ಅವರು ಹೌದು ಮಾವ, ಅಮ್ಮ ಪರಿಸ್ಥಿತಿಗೆ ಕಟ್ಟಿಬಿದ್ದು ಆ ರೀತಿ ಮಾಡಿದ್ದಾರೆ, ಮತ್ತೆ ಆ ರೀತಿ ಮಾಡೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಸುರೇಂದ್ರ ಅವರು ನೋಡಕ್ಕ ಮತ್ತೆ ಏನಾದರೂ ನಿನ್ನ ವಿಷಯದಲ್ಲಿ ಇದೇ ಥರ ನಡೀತು ಅಂತಂದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ, ನಿನ್ನನ್ನು ಕೊಂದು ನಾನೇ ಜೈಲಿಗೆ ಹೋಗ್ಬಿಡ್ತೀನಿ ಹುಷಾರ್ ಅಂತ ಹೇಳ್ಬಿಡ್ತಾರೆ. ಆಗ ವಿಜಯಾಂಬಿಕಾ ಗಡಗಡ ನಡುಗ್ ಬಿಡ್ತಾರೆ. ಆಗ ಸುರೇಂದ್ರ ಅವರು ನೋಡಕ್ಕ ಇನ್ನೊಂದ್ಸಲ ಈ ಥರ ಏನಾದ್ರು ಕೆಲಸ ಮಾಡಿದೆ ಅಂತ ಗೊತ್ತಾದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ, ಕೊಲೆಗಾರ ಆದರೂ ಪರವಾಗಿಲ್ಲ, ನಿನ್ನ ಮಾತ್ರ ಉಳಿಸಲ್ಲ ನಾನು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ವಂದನ ಅವರು ಕೇಳಿಸ್ಕೊಂಡ್ಯಾ ವಿಜಯ, ಕೊಲೆಗಾರ ಆದರೂ ಪರವಾಗಿಲ್ಲ, ಜೈಲಿಗೆ ಹೋದ್ರೂ ಪರವಾಗಿಲ್ಲ ಅಂತ ಹೇಳಿದ್ರು, ಈಗಿರ್ಬೇಕಾದ್ರೆ ನಿನ್ನ ಜೀವನದ ಬಗ್ಗೆ ನಿನ್ಗೆ ಸ್ವಲ್ಪ ಎಚ್ಚರ ಇಲ್ಲಿ, ಮುಂದೇನಾದರೂ ಬದಲಾಗಿ ತಿತ್ಕೊಳ್ಳಿ ಅಂತ ಹೇಳಿ ಬೈದು ಅಲ್ಲಿಂದ ಹೋಗ್ತಾರೆ. ಈ ಕಡೆ ನಂದಿನಿ ಪದ್ದು ಸುಬ್ಬು ಮಾತಾಡ್ಕೊಳ್ತಾ ಇರ್ತಾರೆ. ಆಗ ಸುಬ್ಬು ಅವರು ನಂದಿನಿ ಅವರು ಮುಹೂರ್ತನ ಇಟ್ಕೊಟ್ಟಿದ್ದಕ್ಕೆ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಆಗ ನಂದಿನಿಯವರು ನನ್ನ ಮಳಿಯ ಮತ್ತು ಮಗಳು ಇಬ್ಬರು ಕೂಡ ಒಂದಾಗಿಲ್ಲ ಅಂತಂದರೆ ತುಂಬಾ ಬೇಜಾರಾಗ್ತಿತ್ತು, ಇವಾಗ ಅವರಿಬ್ಬರು ಒಂದಾಗೋದನ್ನು ನೋಡೋದಕ್ಕೆ ನನ್ನ ಕಣ್ಣು ತುಂಬ ಸಂತೋಷ ಆಗ್ತಾ ಇದೆ, ಅಷ್ಟೇ ಅಲ್ಲ ನನಗಂತೂ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ, ಅವರು ನನ್ನ ಕಣ್ಣು ಮುಂದೆನೇ ಇದ್ದಾರಲ್ಲ ಅದಕ್ಕಿಂತ ಖುಷಿ ಬೇರೆ ಇನ್ನೇನಿಲ್ಲ. ಆದರೆ ಒಂದು ಮಾತು ಸುಬ್ಬು, ನನಗೋಸ್ಕರ ಒಂದು ಹೆಲ್ಪ್ ಮಾಡ್ತೀಯಾ, ಏನು ಅಂದರೆ ನಾಳೆಯಿಂದ ನೀನು ಮತ್ತು ನನ್ನ ಮಗಳು ಹೊಂದಾಗ್ತಿದ್ದೀರಾ, ಹೀಗಿರಬೇಕಾದ್ರೆ ಇವತ್ತೊಂದಿನ ನನ್ನ ಮಗಳು ನನ್ನ ಮಡ್ಲು ಅಲ್ಲಿ ಮಲ್ಗೋ ಥರ ಮಾಡ್ತೀಯಾ ಸುಬ್ಬು ಅಂತ ಕೇಳ್ತಾರೆ. ಆಗ ಸುಬ್ಬು ಅವರು ಅಯ್ಯೋ ಅಮ್ಮೋರೆ ಅದ್ಯಾಕೆ ಆ ಥರ ಮಾತಾಡ್ತಿದ್ರಾ, ನೀವೇನು ಹೇಳ್ತಿರೋ ಅದನ್ನು ಮಾಡೋದಷ್ಟೇ ನಮ್ಮ ಕರ್ತವ್ಯ ಸರಿನಾ ಅಂತ ಹೇಳ್ತಾರೆ. ಆಯ್ತಪ್ಪ ನಾಳೆ ಮುಹೂರ್ತ ಇದೆ, ಎಲ್ಲದಕ್ಕೂ ಕೂಡ ರೆಡಿಯಾಗಿರೋ ಅಂತ ಹೇಳ್ತಾ ಇರ್ತಾರೆ. ಆಗ ಸುಬ್ಬು ನಾಚ್ಕೊಳ್ತಾ ಇರ್ತಾರೆ. ಆಗ ನಂದಿನಿಯವರು ನನ್ನ ಮಗಳು ನಾಚ್ಕೊಳ್ತಾಳೋ ಇಲ್ವಾ ಗೊತ್ತಿಲ್ಲ, ಆದರೆ ನಮ್ಮ ಅಳಿಯ ಮಾತ್ರ ತುಂಬ ನಾಚ್ಕೊಳ್ತಾನಪ್ಪ ಅಂತ ಹೇಳ್ತಾ ಇರ್ತಾರೆ. ಆಗ ಪದ್ದವರು ಅವನು ಹಾಗೆ ಅಮ್ಮೋರೆ ಸ್ವಲ್ಪ ನಾಚಿಕೆ ಜಾಸ್ತಿ ಅಂತ ಹೇಳ್ತಾ ಇರ್ತಾರೆ. ನೆಕ್ಸ್ಟ್ ಡೇ ಶಾಸ್ತ್ರಕ್ಕೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿರ್ತಾರೆ, ದೇವಸ್ಥಾನಕ್ಕೆ ಹೋಗಿ ಪೂಜೆನೂ ಕೂಡ ಮಾಡಿಸ್ಕೊಂಡ್ಬಂದಿರ್ತಾರೆ. ಆಗ ನಂದಿನಿಯವರು ನೋಡಿ ಇವತ್ತು ಮುಹೂರ್ತ 9ವರೆಗೆ ತುಂಬಾ ಪ್ರಶಸ್ತವಾಗಿ ಚೆನ್ನಾಗಿದೆ, ಈ ಮುಹೂರ್ತದಲ್ಲಿ ಮಗು ಏನಾದರೂ ಹುಟ್ಟಿದ್ರೆ ಅಂತಿಂತ ಮಗು ಹುಟ್ಟೋದಿಲ್ಲ, ಪಟ್ಟಾಧಿಪತಿ ಆಗೋವಂಥ ಮತ್ತು ಸಾಮ್ರಾಟ ಆಗೋವಂಥ ಕೂಸು ಬರ್ತೈತೆ ಅಂತ ನಂದಿನಿ ಅವರು ಕೂಡ ಹೇಳ್ತಾರೆ. ಅದನ್ನು ಕೇಳ್ಬಿಟ್ಟು ಶ್ರಾವಣಿ ಮತ್ತು ಸುಬ್ಬು ಇಬ್ಬರು ಕೂಡ ನಾಚ್ಕೊಳ್ತಾ ಇರ್ತಾರೆ. ಇಬ್ಬರಿಗೂ ಕೂಡ ಮುಹೂರ್ತನ ಫಿಕ್ಸ್ ಮಾಡೇ ಬಿಡ್ತಾರೆ, ಮುಹೂರ್ತ ಶಾಸ್ತ್ರನೂ ಕೂಡ ನಡೆದು ಬಿಡುತ್ತೆ. ಈ ಕಡೆ ವೀರೇಂದ್ರ ಮತ್ತು ಪಿಂಕಿ, ಸುರೇಂದ್ರ, ವಂದನ ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ. ನೋಡು ಪಿಂಕಿ, ನಿಮ್ಮ ಶ್ರಾವಣಿ ಅಕ್ಕ ಮತ್ತು ಸುಬ್ಬುಗೆ ಏನಾದರೂ ಮಗು ಆಯಿತು ಅಂತಂದರೆ ಆ ಮಗುನ ಕಿಡ್ನಾಪ್ ಮಾಡಿಬಿಟ್ಟು ನಾವು ಇಲ್ಲಿಗೆ ತಂದಿಟ್ಕೊಂಡ್ಬಿಡೋಣ, ಆವಾಗ ಆ ಮಗು ನಿನ್ನ ಜೊತೆ ಆಟ ಆಡುತ್ತೆ ಸರಿನಾ ಅಂತ ಹೇಳ್ತಾ ಇರ್ತಾರೆ. ಆಗ ಪಿಂಕಿ ಇದ್ದವಳು ಅಲ್ಲ ದೊಡ್ಡಪ್ಪ, ಶ್ರಾವಣಿ ಅಕ್ಕ ಮತ್ತು ಸುಬ್ಬು ಅಣ್ಣಂಗೆ ಮಗು ಆಯಿತು ಅಂತಂದರೆ ನೀವು ಕೂಡ ತಾತ ಆಗ್ತಿರಲ್ವಾ ಅಂತ ಹೇಳ್ತಾರೆ. ಆಗ ವೀರೋಗೆ ಒಂಥರ ಶಾಕ್ ಆದಂಗೆ ಆಗುತ್ತೆ, ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತ್ಬಿಡ್ತಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.